ಕರ್ನಾಟಕ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಮೂಡ ಹಗರಣದ ತನಿಖೆಯಲ್ಲಿ ಈಗ ಹೊಸದೊಂದು ತಿರುವು ಸಿಕ್ಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ಅಕ್ರಮ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಹೈಕೋರ್ಟ್ ಶಾಕ್ ನೀಡಿದೆ. ಈ ಹಿಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅಂಗೀಕರಿಸಿ ತನಿಖೆಯನ್ನ ಕೈಬಿಟ್ಟಿತ್ತು. ಆದರೆ ಕೆಳಹಂತದ ನ್ಯಾಯಾಲಯವು ಈ ಕ್ರಮವನ್ನ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯನ್ನು ವಿಚಾರಣೆಗೆ ಎತ್ಕೊಂಡಿರುವ ಹೈಕೋರ್ಟ್ ಈಗ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇತರ ಆರೋಪಿಗಳಿಗೆ ತುರ್ತು ನೋಟಿಸ್ ಅನ್ನ ಜಾರಿ ಮಾಡಿದೆ. ಏನಿದು ಬಿ ರಿಪೋರ್ಟ್ ವಿವಾದ? ಹೈಕೋರ್ಟ್ ನೀಡಿದ ಆದೇಶದ ಪ್ರಮುಖ ಅಂಶಗಳೇನು? ಸಿದ್ದರಾಮಯ್ಯ ಅವರಿಗೆ ಎದುರಾಗಿರುವ ಕಾನೂನು ಸಂಕಷ್ಟಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 50-50 ಅನುಪಾತದಡಿ ನಿವೇಶನ ಹಂಚಿಕೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಸರಣಿಯು ಕರ್ನಾಟಕದ ರಾಜಕೀಯದಲ್ಲಿ ಮತ್ತು ಕಾನೂನು ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟವಾಗಿ ಹೊರಹೊಮ್ಮಿದೆ. ಈ ಪ್ರಕರಣದ ಕೇಂದ್ರಬಿಂದುವಾಗಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧದ ಆರೋಪಗಳು, ತನಿಖಾ ಸಂಸ್ಥೆಗಳ ವರದಿಗಳು ಮತ್ತು ಇತ್ತೀಚೆಗೆ ಹೈಕೋರ್ಟ್ ಜಾರಿಗೊಳಿಸಿರುವ ತುರ್ತು ನೋಟಿಸ್ಗಳು ರಾಜ್ಯದ ಆಡಳಿತಾತ್ಮಕ ಪಾರದರ್ಶಕತೆ ಹಾಗೂ ನ್ಯಾಯಾಂಗದ ಕಟ್ಟುನಿಟ್ಟಿನ ಕಣ್ಗಾವಲನ್ನ ಪ್ರತಿಬಿಂಬಿಸುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ವರದಿಯನ್ನು ಅಂಗೀಕರಿಸಿದ್ದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯು ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ತನಿಖಾ ಪ್ರಕ್ರಿಯೆಗಳ ಮೇಲೆ ಗಂಭೀರ ಚರ್ಚೆಯನ್ನು ಹುಟ್ಟುಹಾಕಿದೆ. ಸ್ನೇಹಿತರೆ, ಈ ಇಡೀ ವಿವಾದದ ಮೂಲವು ಮೈಸೂರು ತಾಲೂಕಿನ ಕಸಬಾ ಹೋಬಳಿಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿರುವ 3 ಎಕರೆ 16 ಗುಂಟೆ ಜಮೀನಿನ ಸುತ್ತ ಸುತ್ತುತ್ತದೆ. ಈ ಜಮೀನಿನ ಮಾಲೀಕತ್ವದ ಇತಿಹಾಸವು ಸುಮಾರು 9 ದಶಕಗಳಷ್ಟು ಹಿಂದಕ್ಕೆ ಹೋಗುತ್ತೆ. 1935ರಲ್ಲಿ ಈ ಜಮೀನನ್ನು ಕೇವಲ 300 ರೂಪಾಯಿಗಳ ಆಫ್ಸೆಟ್ ಬೆಲೆಗೆ ಖರೀದಿಸಲಾಗಿತ್ತು. ಅಂದಿನಿಂದ ಇಂದಿನವರೆಗೆ ಈ ಜಮೀನಿನ ಮೌಲ್ಯದಲ್ಲಿ ಉಂಟಾಗಿರುವ ಅಭೂತಪೂರ್ವ ಏರಿಕೆ ಮತ್ತು ಅದಕ್ಕೆ ಪ್ರತಿಯಾಗಿ ಹಂಚಿಕೆಯಾದ ನಿವೇಶನಗಳ ಮೌಲ್ಯವು ಈ ಪ್ರಕರಣದಲ್ಲಿನ ಅನಪೇಕ್ಷಿತ ಲಾಭ ಎಂಬ ವಾದಕ್ಕೆ ಪುಷ್ಟಿ ನೀಡುತ್ತದೆ. ಈ ಭೂಮಿಯು ಮೂಲತಃ ದಲಿತ ಕುಟುಂಬಕ್ಕೆ ಸೇರಿದ ಜಮೀನಾಗಿದ್ದು ನಿಂಗ ಬಿನ್ ಜವರ ಎಂಬುವವರು ಇದರ ಮಾಲೀಕರಾಗಿದ್ರು. ಕಾಲಾನಂತರದಲ್ಲಿ ಈ ಜಮೀನು ವಿವಿಧ ಹಸ್ತಾಂತರಗಳಿಗೆ ಒಳಪಡ್ತು. 1992ರಲ್ಲಿ ಮೂಡ ಈ ಜಮೀನನ್ನು ದೇವನೂರು ಬಡಾವಣೆಯಾಗಿ ಸ್ವಾಧೀನಪಡಿಸಿಕೊಳ್ಳಲು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿತು ಮತ್ತು 1998ರಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಲಾಯಿತು. ಆದರೆ ಆಶ್ಚರ್ಯಕರವಾಗಿ 1998ರ ಮೇ ತಿಂಗಳಿನಲ್ಲಿಯೇ ಈ ಜಮೀನನ್ನು ಅಧಿಸೂಚನೆಯಿಂದ ಕೈಬಿಡಲಾಯಿತು. ಆದರೂ ಮೂಡ ಈ ಜಮೀನನ್ನ ಬಳಸಿಕೊಂಡು ಬಡಾವಣೆಯನ್ನ ನಿರ್ಮಿಸಿತು ಮತ್ತು 2001ರಲ್ಲಿಯೇ ಇತರರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿಯವರು 2004ರಲ್ಲಿ ಈ ಜಮೀನನ್ನು ಜೆ ದೇವರಾಜು ಎಂಬುವವರಿಂದ 3.24 ಲಕ್ಷ ರೂಪಾಯಿಗಳಿಗೆ ಖರೀದಿಸ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೇನು ಅಂದ್ರೆ, ಜಮೀನು ಈಗಾಗಲೇ ಬಡಾವಣೆಯಾಗಿ ಪರಿವರ್ತನೆಯಾಗಿದ್ರೂ ಇದನ್ನು ಕೃಷಿ ಭೂಮಿ ಎಂದೇ ಖರೀದಿಸಲಾಗಿತ್ತು ಮತ್ತು 2005ರಲ್ಲಿ ಇದನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಲಾಯಿತು. ನಂತರ 2010ರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿಯವರು ಈ ಜಮೀನನ್ನು ತಮ್ಮ ಸಹೋದರಿ ಹಾಗೂ ಸಿದ್ದರಾಮಯ್ಯನವರ ಪತ್ನಿ BM ಪಾರ್ವತಿ ಅವರಿಗೆ ಉಡುಗೊರೆಯಾಗಿ ನೀಡಿದರು. 1935ರಲ್ಲಿ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿನ ಮೂಲ ಖರೀದಿ 300 ರೂಪಾಯಿ. 1997ರಲ್ಲಿ ಜಮೀನಿಗೆ ನಿಗದಿಪಡಿಸಲಾಗಿದ್ದ ಪರಿಹಾರ ಮೊತ್ತ 3.56 ಲಕ್ಷ. 2004ರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿಯವರು ದೇವರಾಜು ಅವರಿಂದ ಜಮೀನು ಖರೀದಿಸಿದ್ದು 3.24 ಲಕ್ಷ. 2010ರಲ್ಲಿ BM ಪಾರ್ವತಿಯವರಿಗೆ ಜಮೀನು ಉಡುಗೊರೆ ಹಸ್ತಾಂತರ. 2021ರಲ್ಲಿ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ 14 ನಿವೇಶನಗಳ ಹಂಚಿಕೆ 56 ಕೋಟಿ. ಈ ಒಂದು ಲೀಸ್ಟ್ ಅನ್ನ ಗಮನಿಸಿದ್ರೆ ಜಮೀನಿನ ಮೌಲ್ಯವು 1997ರಲ್ಲಿ ಲಕ್ಷಗಳಲ್ಲಿ ಇದ್ದದ್ದು 2021ರ ಹೊತ್ತಿಗೆ ಹಂಚಿಕೆಯಾದ ಬದಲಿ ನಿವೇಶನಗಳ ರೂಪದಲ್ಲಿ 56 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಆಡಳಿತಾತ್ಮಕ ನಿರ್ಧಾರಗಳ ಮೂಲಕ ಒಂದು ನಿರ್ದಿಷ್ಟ ಕುಟುಂಬಕ್ಕೆ ದೊರೆತ ಬೃಹತ್ ಆರ್ಥಿಕ ಲಾಭವನ್ನ ಎತ್ತಿ ತೋರಿಸುತ್ತದೆ ಎಂಬುದು ದೂರುದಾರರ ಪ್ರಮುಖ ವಾದವಾಗಿದೆ. ಇನ್ನು ಸ್ನೇಹಿತರೆ, ಮೂಡ ಪ್ರಕರಣದ ತಿರುಳು 50-50 ಅನುಪಾತದ ನಿವೇಶನ ಹಂಚಿಕೆ ಯೋಜನೆಯಲ್ಲಿದೆ. ಈ ಯೋಜನೆಯಡಿ ಅಭಿವೃದ್ಧಿ ಪ್ರಾಧಿಕಾರವು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದೆ ಬಡಾವಣೆಗಾಗಿ ಬಳಸಿಕೊಂಡ ಜಮೀನಿನ ಮಾಲೀಕರಿಗೆ ಅಭಿವೃದ್ಧಿಪಡಿಸಿದ ಬಡಾವಣೆಯ 50% ನಿವೇಶನವನ್ನ ಪರಿಹಾರವಾಗಿ
ನೀಡುತ್ತದೆ. ಉಳಿದ 50% ನಿವೇಶನಗಳನ್ನ ಪ್ರಾಧಿಕಾರವು ತನ್ನ ಬಳಿಯೇ ಇರಿಸಿಕೊಳ್ಳುತ್ತೆ. ಈ ಯೋಜನೆಯ ಜಾರಿಯ ಬಗ್ಗೆ ಗಂಭೀರ ಕಾನೂನು ಪ್ರಶ್ನೆಗಳು ಎದ್ದಿವೆ. ಮೂಲತಃ 60-40 ಅನುಪಾತದ ಹಂಚಿಕೆಯು ರೂಢಿಯಲ್ಲಿದ್ದಾಗ ಸಿದ್ದರಾಮಯ್ಯ ಅವರು 2013ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಇವರ ಪತ್ನಿ ಮೂಡಾಗೆ ಮನವಿಯನ್ನ ಸಲ್ಲಿಸಿ ಬದಲಿ ನಿವೇಶನಗಳನ್ನ ಕೋರಿದ್ರು. ತದನಂತರ 2015ರಲ್ಲಿ ನಿಯಮಗಳನ್ನ ತಿದ್ದುಪಡಿ ಮಾಡಿ 50-50 ಅನುಪಾತಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು ಎಂಬ ಆರೋಪವಿದೆ. ಮೂಡಾದ ಮಾಜಿ ಅಧ್ಯಕ್ಷ HV ರಾಜೀವ್ ಅವರ ಪ್ರಕಾರ 2013ರ ಭೂಸ್ವಾಧೀನ ಕಾಯ್ದೆಯಡಿ ಹೆಚ್ಚಿನ ಪರಿಹಾರ ಮೊತ್ತವನ್ನ ಪಾವತಿಸುವುದನ್ನ ತಪ್ಪಿಸಲು ಪ್ರಾಧಿಕಾರವು 2020ರಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿತು. ಆದರೆ ಈ ಯೋಜನೆಯ ಅನುಷ್ಠಾನದಲ್ಲಿ ವ್ಯಾಪಕ ಅಕ್ರಮಗಳು ನಡೆದಿವೆ ಎಂದು ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಸಮಿತಿಯು ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಈ ಯೋಜನೆಯ ಕುರಿತಾದ ಕೆಲವು ಪ್ರಮುಖ ಅಂಶಗಳನ್ನ ಗಮನಿಸಿದ್ರೆ, ಅಕ್ಟೋಬರ್ 2023ರಲ್ಲಿ ಈ ಯೋಜನೆಯಲ್ಲಿನ ಅಕ್ರಮಗಳ ಕಾರಣದಿಂದಾಗಿ ಸರ್ಕಾರವು ಇದನ್ನ ರದ್ದುಗೊಳಿಸಿತು. BM ಪಾರ್ವತಿಯವರಿಗೆ ಮೈಸೂರಿನ ಅತ್ಯಂತ ದುಬಾರಿ ಬಡಾವಣೆಯಾದ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿತ್ತು. ಇದು ಇವರು ಕಳೆದುಕೊಂಡ ಕೆಸರೆ ಗ್ರಾಮದ ಜಮೀನಿನ ಮೌಲ್ಯಕ್ಕಿಂತ 10 ಪಟ್ಟು ಹೆಚ್ಚು ಮೌಲ್ಯದ್ದಾಗಿತ್ತು. ಸಿದ್ದರಾಮಯ್ಯವರ ಪುತ್ರ ಮೂಡಾ ಮಂಡಳಿಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ಈ ಸಭೆಯಲ್ಲಿಯೇ ನಿವೇಶನ ಹಂಚಿಕೆಯ ನಿರ್ಣಯವನ್ನ ಅಂಗೀಕರಿಸಲಾಗಿತ್ತು ಎಂಬ ಅಂಶವು ಹಿತಾಸಕ್ತಿ ಸಂಘರ್ಷದ ಪ್ರಶ್ನೆಯನ್ನ ಎತ್ತಿದೆ. ಇನ್ನು ಸ್ನೇಹಿತರೆ, ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು 2024ರ ಜುಲೈ 3ರಂದು ನೀಡಿದ ಖಾಸಗಿ ದೂರಿನ ಅನ್ವಯ ಈ ಪ್ರಕರಣವು ಕಾನೂನಾತ್ಮಕ ಸ್ವರೂಪವನ್ನ ಪಡೆದುಕೊಳ್ತು. ಈ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಯನ್ನ ನಡೆಸಲು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ಅನುಮತಿಯನ್ನ ನೀಡಿದ್ರು. ಈ ಅನುಮತಿಯನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ನ್ಯಾಯಾಲಯವು ರಾಜ್ಯಪಾಲರ ಕ್ರಮವನ್ನ ಎತ್ತಿ ಹಿಡಿದು ತನಿಖೆಗೆ ಆದೇಶಿಸಿತು. ಮೈಸೂರು ಲೋಕಾಯುಕ್ತ ಪೊಲೀಸರು ನಡೆಸಿದ ತನಿಖೆಯು ಫೆಬ್ರವರಿ 2025ರಲ್ಲಿ ಮುಕ್ತವಾಯಿತು. ತನಿಖಾಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ವರದಿಯನ್ನ ಸಲ್ಲಿಸಿದ್ರು. ಈ ವರದಿಯ ಸಾರಾಂಶವೇನು ಅಂದ್ರೆ, ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಅಥವಾ ಅಪರಾಧ ಸಂಚು ರೂಪಿಸಿರುವುದಕ್ಕೆ ಯಾವುದೇ ಪ್ರಬಲ ಪುರಾವೆಗಳು ಲಭ್ಯವಾಗಿಲ್ಲ ಎಂಬುವುದು. ಲೋಕಾಯುಕ್ತ ಪೊಲೀಸರ ಈ ಕ್ರಮವು ದೂರುದಾರರಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನವನ್ನ ಮೂಡಿಸಿತು. ಏಕೆಂದರೆ ಈ ವರದಿಯು ಪ್ರಕರಣವನ್ನ ಕೇವಲ ಸಿವಿಲ್ ವಿವಾದವನ್ನಾಗಿ ಬಿಂಬಿಸಿತು. ಇನ್ನು ಸ್ನೇಹಿತರೆ, ಜನವರಿ 28, 2026ರಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಒಂದು ಮಹತ್ವದ ತೀರ್ಪು ನೀಡಿತು. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ವರದಿಯನ್ನು ಅಂಗೀಕರಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಕಾನೂನು ಸಮಾಧಾನವನ್ನ ನೀಡಿತು. ಇನ್ನು ಸ್ನೇಹಿತರೆ, ಈಗ ಅಂದ್ರೆ ಮಾರ್ಚ್ 26, 2026ರಂದು ಹೈಕೋರ್ಟ್ನ ನ್ಯಾಯಮೂರ್ತಿ S. ಸುನಿಲ್ ದತ್ ಯಾದವ್ ಅವರ ಏಕಸದಸ್ಯ ಪೀಠವು ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವದ ಆದೇಶವನ್ನ ಹೊರಡಿಸಿತು. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಯನ್ನ ಆಲಿಸಿದ ನ್ಯಾಯಾಲಯವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರರಿಗೆ ತುರ್ತು ನೋಟಿಸ್ ಅನ್ನ ಜಾರಿಗೊಳಿಸಿತು. ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.